ರಾಜ್ಯದಲ್ಲಿ ಮತ್ತೆ ರಂಗೇರಿದ ಉಪಚುನಾವಣಾ ಸಮರ. ಎಲೆಕ್ಷನ್ ರಣಕಣದಲ್ಲಿ ಆಡಳಿತ ವಿಪಕ್ಷಗಳ ವಾಕ್ ಸಮರ. ರಾಜ್ಯದಲ್ಲಿ ಮತ್ತೆ ರಂಗೇರಿದ ಉಪಚುನಾವಣಾ ಸಮರ. ಎಲೆಕ್ಷನ್ ರಣಕಣದಲ್ಲಿ ಆಡಳಿತ ವಿಪಕ್ಷಗಳ ವಾಕ್ ಸಮರ. ಬೆಂಗಳೂರಿನಲ್ಲಿ ವಿಧಾನಸೌಧ ಸಂಪೂರ್ಣ ಖಾಲಿಯಾಗಿದೆ. ಸಚಿವ ಸಂಪುಟವೇ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದೆ. ಆದರೆ ಪ್ರಚಾರಕ್ಕೆ ಸಚಿವರ ನಿಯೋಜನೆಗೆ ಟೀಕೆ ಮಾಡಲ್ಲ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಇಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ. ಇವರು ಪದೇ ಪದೇ ಕಮಿಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗ್ಯಾರಂಟಿ ಬಿಟ್ಟರೆ ಕಾಂಗ್ರೆಸ್ ಬೇರೆ ಯಾವುದೇ ಸಾಧನೆಯನ್ನ ಮಾಡಿಲ್ಲ. ಸಿಎಂ ಕುರ್ಚಿಗೆ ಪ್ರಾಮುಖ್ಯತೆ ಬಿಟ್ಟರೆ ಭ್ರಷ್ಟಾಚಾರಕ್ಕೆ ಪ್ರೇರಣೆ. ಇಲ್ಲಿ ಮುಖ್ಯವಾಗಿ ಸಿಎಂ ಅಹಿಂದ ವರ್ಗದ ನಾಯಕ ನಾನು ಅಂತ ಹೇಳ್ತಾರೆ. ವಾಲ್ಮೀಕಿ ನಿಗಮ ಲೂಟಿಯನ್ನು ಸ್ವತಃ ಸಿಎಂ ಅವರೇ ಒಪ್ಕೊಳ್ತಾ ಇದ್ದಾರೆ. ಬಡವರಿಗೆ ನೀಡೋ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಲೂಟಿ ಆಗ್ತಾ ಇದೆ. ಇದೊಂದು ಲೂಟಿಕೋರರ ಸರ್ಕಾರ ಅಂತೇಳಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ, ಅಂದರೆ ಕಾಂಗ್ರೆಸ್ ಸರ್ಕಾರದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಎಲೆಕ್ಷನ್ ರಣಕಣದಲ್ಲಿ ಆಡಳಿತ ವಿಪಕ್ಷಗಳ ವಾಕ್ ಸಮರ. ಇದು ಬೆಂಗಳೂರಿನಲ್ಲಿ ವಿಧಾನಸೌಧದ ಸಂಪೂರ್ಣ ಖಾಲಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೇಳ್ಪಡ್ತಾ ಇದ್ದೇವೆ. ಸಚಿವ ಸಂಪುಟವೇ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದೆ. ಆದರೆ ಪ್ರಚಾರಕ್ಕೆ ಸಚಿವರ ನಿಯೋಜನೆಗೆ ಟೀಕೆ ಮಾಡಲ್ಲ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಇಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಇವರು ಪದೇ ಪದೇ ಕಮಿಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗ್ಯಾರಂಟಿ ಬಿಟ್ಟರೆ ಕಾಂಗ್ರೆಸ್ ಬೇರೆ ಯಾವುದೇ ಒಂದು ಸಾಧನೆಯನ್ನ ಮಾಡಿಲ್ಲ ಅಂತೇಳಿ ಇಲ್ಲಿ HDK ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸಿಎಂ ಕುರ್ಚಿಗೆ ಪ್ರಾಮುಖ್ಯತೆ ಬಿಟ್ಟರೆ ಭ್ರಷ್ಟಾಚಾರಕ್ಕೆ ಪ್ರೇರಣೆ ಆಗ್ತಾ ಇದೆ. ಸಿಎಂ ಅಹಿಂದ ವರ್ಗದ ನಾಯಕ ನಾನು ಅಂತ ಹೇಳ್ತಾರೆ. ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ಮಾತನಾಡ್ತಾ ಇಲ್ಲ. ಹೇಳಿಕೆ ಕೊಡೋದನ್ನ ಆ ಡೆಪ್ಟಿ ಸಿಎಂ ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲೇನೋ ಓಡಾಡ್ತಾವ್ರಲ್ಲ, ಅದೇನು ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ. ಹೇಳಿಕೆ ಕೊಡೋದನ್ನ ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನು ಇವರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರು ಅನ್ನಾರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಡ್ಬಂದರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನಾರಾಮಯ್ಯ ಅಂದರೆ ಯಾರು ಹೋಗ್ತಾರೆ? ಅನ್ನಾರಾಮಯ್ಯ ಅನ್ನೋದಕ್ಕಿಂತ ನಮ್ಮ ಇವರು ಅಶೋಕ್ ಅವರೇನ ಕಳ್ಳರಾಮಯ್ಯ ಅಂತ ಏನು ಹೇಳೋದ್ರೆ, ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು. ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದ್ರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದ್ದನ್ನು ಹೊರತುಪಡಿಸಿ ಏನಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ಡೆಪ್ಟಿ ಸಿಎಂ ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲೇನೋ ಓಡಾಡ್ತಾವ್ರಲ್ಲ, ಅದೇನು ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ. ಹೇಳಿಕೆ ಕೊಡೋದನ್ನ ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನು ಇವರೊಬ್ಬರೇ ಅನ್ನಾರಾಮಯ್ಯನ